ಇದ್ದಾರೆ ಅಮ್ಮ ಮಗನ ಪರಿಸ್ಥಿತಿ ಇದು. ರಾಮಮೂರ್ತಿ ನಗರದ ಅಕ್ಷಯ ನಗರದಲ್ಲಿ ನಡೆದಿರುವಂತಹ ಘಟನೆ. 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಕೊಟ್ಟು ಲೀಸ್ಗೆ ಪಡೆದುಕೊಂಡಿದ್ದಾರೆ ದಿವಾಕರ್. ಆದ್ರೆ ನೋ ಬ್ರೋಕರ್ ನಲ್ಲಿ ಮನೆ ನೋಡಿ ಓಕೆ ಮಾಡಿದ್ರು. 10 ಲಕ್ಷ ಅಡ್ವಾನ್ಸ್ ಕೊಟ್ಟು ಲೀಸ್ಗೆ ಪಡೆದಿದ್ದ ದಿವಾಕರ್ ನೋ ಬ್ರೋಕರ್ ನಲ್ಲಿ ಮನೆ ನೋಡಿ ಓಕೆ ಮಾಡಿದ್ರು. ಮನೆಯ ಮಾಲೀಕರ ನಂಬರ್ಗೆ ಕಾಲ್ ಮಾಡಿದ್ರು. 27 ಲಕ್ಷಕ್ಕೆ ಲೀಸ್ಗೆ ಪಡೆದು ಅಡ್ವಾನ್ಸ್ ಅನ್ನ ಕೂಡ ಮಾಡಿದ್ರಂತೆ. 3ನೇ ದಿನ RTGS ಮೂಲಕ ಮತ್ತೆ 5 ಲಕ್ಷ ಹಣ ಹಾಕಿದ್ರು. ಎಲ್ಲ ಓಕೆ ಅನ್ಕೊಂಡು ಹೊಸ ಮನೆಗೆ ಬರೋದಕ್ಕೆ ರೆಡಿ ಆದ್ರು. ಪೇಂಟ್ ಮಾಡಿದ್ದವರು ಈ ಮನೆಗೆ ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಮನೆ ಓನರ್ ಯುರೋಪ್ ನಲ್ಲಿದ್ದಾರೆ ಅಂತ ತಿಳಿಸಿದ್ದಾರೆ. ಚಂದ್ರಶೇಖರ ಬಳಿ ಕೇಳಿದ್ರೆ ಫುಲ್ ಆವಾಜ್ ಹಾಕಿದ್ದಾನೆ. ನೊಂದ ತಾಯಿ ಮಗ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆಗೆ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಆರೋಪಿ ಪರಾನೇ ಮಾತನಾಡ್ತಿದ್ದಾರಂತೆ. ನೀವು ಹಣ ಕೊಟ್ಟಿದ್ದು ನಿಮ್ಮ ತಪ್ಪು ಅಂತ ಹೇಳ್ತಿದ್ದಾರಂತೆ ಪೊಲೀಸರು. ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಇದೀಗ ಮುಂದಾಗ್ತಾ ಇದ್ದಾರೆ. ತಾಯಿ ಮಗ ಅಲ್ದಾಡ್ತಾ ಇದ್ದಾರೆ. ಇದೇ ರೀತಿ ಹಲವು ಮಂದಿಗೆ ಮೋಸ ಮಾಡಿದ್ದಾನಂತೆ ಈ ಚಂದ್ರಶೇಖರ್. ನೋಡಿ, ಈ ಒಂದು ಆಪ್ ಅನ್ನ ನಂಬಿಕೊಂಡು ಏನಾದ್ರೂ ನೀವು ಮನೆಯನ್ನ ಹುಡುಕ್ತಾ ಇದ್ದೀರಾ, ಬಾಡಿಗೆಗೆ ಅಥವಾ ಲೀಸ್ಗೆ ಯಾವುದಕ್ಕಾದ್ರೂ ನೀವು ಮನೆ ಹುಡುಕ್ತಿದ್ದೀರಾ ಅಂತ ಅಂದ್ರೆ ಈ ರೀತಿಯಾದಂತಹ ಖತರ್ನಾಕ್ ಪ್ಲಾನ್ ಗಳನ್ನ ಮಾಡ್ಕೊಂಡು ದುಡ್ಡು ಮಾಡುವಂತ ಸುಮಾರು ಜನ ಇರ್ತಾರೆ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಗೂ ಕೂಡ ಅಲ್ದಾಡ್ಕೊಂಡು ಒಂದು ಮನೆ ಹುಡ್ಕೋದು ಕೂಡ ತುಂಬಾ ಕಷ್ಟ ಇರುತ್ತೆ. ಅದರಲ್ಲೂ ಕೂಡ ಬಾಡಿಗೆ ಮನೆ ಅಥವಾ ನೀವು ಲೀಸಿಗೆ ಹಾಕಿಸ್ಕೊಳ್ತೀರಾ ಅಂದ್ರೆ ಬಹಳ ಹುಷಾರಾಗಿರ್ಬೇಕು. ಮನೆ ಹುಡ್ಕೋದಕ್ಕೆ ಅಷ್ಟು ಕಷ್ಟ ಆಗಿರುತ್ತೆ. ಕೆಲಸ ಕಾರ್ಯವನ್ನ ಬಿಟ್ಟು ದಿನಪೂರ್ತಿ ಮನೆ ಹುಡ್ಕೋದು ಕೂಡ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ನೋ ಬ್ರೋಕರ್ ಆಪ್ ಗಳನ್ನ ಬಳಸ್ಕೊಂಡು ಮನೆ ಹುಡ್ಕೋದಕ್ ಮುಂದಾಗ್ತಾರೆ ಜನರು. ಆದ್ರೆ ಇದ್ರಲ್ಲೂ ಕೂಡ ಮೋಸ ಆಗ್ತಾ ಇರುತ್ತೆ. ಅವ್ರ ಮನೆ ನಮ್ಗೆ ಗೊತ್ತಿಲ್ಲ, ಒಂದು ಆಫೀಸ್ ತರ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೇಡಮ್ ಏನೋ ಗೊತ್ತಾ, ಈಗ ನೀವು ಹೋಗೋಕ್ಕೂ ಬಿಫೋರ್ ಅವ್ರ ಆಫೀಸಿಗೆ ನೀವು ನೋ ಬ್ರೋಕರ್ ಆ್ಯಪ್ ಥ್ರೂನೇ ಹೋಗಿದ್ದ ಅಥವಾ ಬೇರೆ ಹೋಗಿ ಹೆಂಗೆ ಯಾರಾದ್ರೂ ಮುಖಾಂತರ ಹೋಗಿದ್ದ? ಇಲ್ಲಿ ಆಫೀಸ್ ಇದೆ, ನೀವು ಬನ್ನಿ ಅಂತ ಕೂಗ್ದ. ಮನೆ ನೋ ಬ್ರೋಕರ್ ಅಲ್ಲಿ ನೀವು ಚೆಕ್ ಮಾಡಿದ್ದು? ನೋ ಬ್ರೋಕರ್ ಚೆಕ್ ಮಾಡಿ. ಮೋಸ ಹೋಗಿರೋರು ಬಂದಿರೋದೇನಾರ ನಿಮ್ಮ ಗಮನಕ್ಕೆ ಬಂದಿದ್ಯಾ? ಅವ್ರ ಮನೆ ನಮ್ಗೆ ಗೊತ್ತಿಲ್ಲ, ಒಂದು ಆಫೀಸ್ ತರ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೇಡಮ್ ಏನೋ ಗೊತ್ತಾ, ಈಗ ನೀವು ಹೋಗೋಕ್ಕೂ ಬಿಫೋರ್ ಅವ್ರ ಆಫೀಸಿಗೆ ನೀವು ನೋ ಬ್ರೋಕರ್ ಆ್ಯಪ್ ಥ್ರೂನೇ ಹೋಗಿದ್ದ ಅಥವಾ ಬೇರೆ ಹೋಗಿ ಹೆಂಗೆ ಯಾರಾದ್ರೂ ಮುಖಾಂತರ ಹೋಗಿದ್ದ? ಇಲ್ಲಿ ಆಫೀಸ್ ಇದೆ, ನೀವು ಬನ್ನಿ ಅಂತ ಕೂಗ್ದ. ಮನೆ ನೋ ಬ್ರೋಕರ್ ಅಲ್ಲಿ ನೀವು ಚೆಕ್ ಮಾಡಿದ್ದು? ನೋ ಬ್ರೋಕರ್ ಚೆಕ್ ಮಾಡಿ. ಮೋಸ ಹೋಗಿರೋರು ಬಂದಿರೋದೇನಾರ ಮನೆ ಖಾಲಿ ಮಾಡಬೇಕಿತ್ತು, ಒಂದು ಹೊಸ ಮನೆ ನೋಡೋಣ ಅಂದ್ಬಿಟ್ಟು ಲೀಸ್ ಮನೆ ನೋಡ್ತಾ ಇದ್ವಿ. ಅದರಲ್ಲಿ 20-30 ಲ್ಯಾಕ್ಸ್ಗೆ ಅವ್ರು ಹೇಳಿದರು. ನೋ ಬ್ರೋಕರಲ್ಲಿ ಒಂದು ಹಾಕಿದರು, ಆ್ಯಪ್ ಹಾಕಿದರು. ಅದರಲ್ಲಿ 30 ಲ್ಯಾಕ್ಸ್ ಅಂತ ಚಂದ್ರಶೇಖರ್ ಅವರವರು ಒಬ್ಬರು ಅದ್ರಿಗೆ ಓನರ್ ಆಗಿದ್ದರು. ಸರಿ ಅಂದ್ಬಿಟ್ಟು ಅದನ್ನು ಅವ್ರಿಗೆ ಫೋನ್ ಮಾಡಿ ಕೇಳಬೇಕಾದ್ರೆ 30 ಲ್ಯಾಕ್ಸ್ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನೋಡಿಬಿಟ್ಟು ನಾವು ಅದನ್ನು ಮಾತಾಡಿ ಎಷ್ಟು ಮಾಡ್ಕೋಬೋದು ಏನು ಅಂತ ಕೇಳ್ಕೊಂಡು ಸರಿ ಮನೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಕಸ್ತೂರಿ ನಗರಲ್ಲಿ ಒಂದು ಮನೆ ಇತ್ತು. ಸರಿ ಮನೆ ನೋಡೋಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಒಬ್ಬರು ಟೆನೆಂಟ್ ಇದ್ದರು. ಟೆನೆಂಟ್ ಮನೆಯೆಲ್ಲ ನೋಡ್ಕೊಂಡು ಬಂದು ನಮ್ಮ ಹತ್ರ ಮಾತಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗಿ ನೋಡಿಕೊಂಡು ನಮಗೆ ಮನೆ ಇಷ್ಟ ಆಯಿತು. ಇಷ್ಟ ಆಗಿ ಸರಿ ಇಷ್ಟ ಆಗಿದೆ ಏನು ಅಂತ ಹೇಳಿ ಅಂತ ಅನ್ಬೇಕಾದ್ರೆ ನೋಡಿ 30 ಲ್ಯಾಕ್ಸ್ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅಂತ ನಾವು ಕೇಳಿದ್ವಿ. ಅವರು ಸರಿ 27 ಹೇಳಿದ್ರು. ಸರ್ ಆಯಿತು ನೋಡೋಣ, ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಬಂದು ಮನೆಗೆಲ್ಲ ಮಾತಾಡಿಕೊಂಡು ಇನ್ನೊಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿ ಟೆನೆಂಟ್ ಇದ್ದಾರೆ, ಅವ್ರ ಹತ್ರ ವಿಚಾರಿಸಿದ್ವಿ. ಪರವಾಗಿಲ್ವಾ, ಒಳ್ಳೆ ಓನರ ಚಂದ್ರಶೇಖರ್ ಅನ್ನೋ ಹುಡುಗ, ಹಾಗೆ ಹಿಂಗೆ ಕೇಳ್ಬೇಕಾರೆ ಇಲ್ಲ ಅವರು ತುಂಬ ಒಳ್ಳೆಯವರು, ಅವ್ರಿಗೆ ನಾವು ರೆಂಟೆಲ್ಲ ಕಳಿಸೋದು ಮಾಡೋದು, ನೀವು ಪಕ್ಕ ಅವ್ರಿಗೆ ಕೊಡ್ಬೋದು ನಿಮ್ಮ ಅಮೌಂಟೆಲ್ಲ ಅಂತೆಲ್ಲ ಹೇಳಿದ್ರು. ಅವ್ರದ್ದು ಅದು ಕಟ್ಟೋದು ಎಲ್ಲ ಇದರಲ್ಲಿ ಡೂಪ್ಲಿಕೇಟಲ್ಲೆಲ್ಲ ತೋರಿಸಿದ್ರು. ನಾನು ನಮ್ಮ ಹುಡುಗ ಎಲ್ಲ ಕೇಳಿದ್ರೆ ಟ್ಯಾಕ್ಸ್ ಎಲ್ಲ ಡೂಪ್ಲಿಕೇಟಲ್ಲಿ ಮಾಡ್ಕೊಂಡೆಲ್ಲ ತೋರಿಸ್ಬಿಟ್ಟು ಸರಿ ನಾವು ಮನೇಲಿ ಬಂದು ಸಮಾಧಾನ ಆಗಿ 5 ಲ್ಯಾಕ್ಸ್ ಫಸ್ಟ್ ಕೊಟ್ವಿ. ನೆಕ್ಸ್ಟು ಇನ್ನೊಂದು ವಾರ ಬಿಟ್ಟು ತಿರ್ಗಿ ಅವ್ರನ್ನ ಮನೆ ಖಾಲಿ ಮಾಡಿಸ್ತೀವಿ ಆದಷ್ಟು ಬೇಗ, ನೀವು ಕೊಟ್ಟರೆ ಅವ್ರಿಗೆ ಅಡ್ವಾನ್ಸ್ ಸ್ವಲ್ಪ ಕೊಟ್ಬಿಟ್ಟು ಖಾಲಿ ಮಾಡಿಸ್ಬಿಡ್ತೀವಿ ಅಂದರು. ತಿರ್ಗಿ ಇನ್ನು 5 ಲ್ಯಾಕ್ಸ್ ಕಳಿಸಿದ್ಮೇಲೆ ಸರಿ ಇನ್ನು ಹತ್ತಿರ ಬರ್ತಾ ಇದೆ, ಇನ್ನೊಂದು 15 ಡೇಸ್ ಹತ್ರ ನಮಗೆ ಇಲ್ಲಿ ಖಾಲಿ ಮಾಡಬೇಕಿತ್ತು, ಪ್ರೆಷರ್ ಬರ್ತಿತ್ತು ಖಾಲಿ ಮಾಡಬೇಕಂತ. ನಾವು ಹೋಗ್ಬಿಟ್ಟು ಮನೆ ಕ್ಲಿಯರ್ ಎಲ್ಲ ಡಿಸೆಂಬರಲ್ಲಿ ಆಗಿದೆ. ನೋಡಿ, ಈ ಕಡೆನಲ್ಲಿ ನೀವು ಗಮನಿಸ್ತಾ ಇರಬಹುದು, ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಕೊಂಡು ಮನೆ ಬಾಡಿಗೆಗೆ ಕೊಟ್ಟಿರುವಂತಹ ಆರೋಪಿ ಚಂದ್ರಶೇಖರ್. ಜೊತೆಯಲ್ಲಿಯೇ ಇದೀಗ ಅಮ್ಮ ಮಗ ಇಬ್ರು ಕೂಡ 10 ಲಕ್ಷ ರೂಪಾಯಿ ಲಾಸ್ ನಲ್ಲಿದ್ದಾರೆ.
ಈಗ ಆಲ್ರೆಡಿ ಮೊದಲಿಗೆ 5 ಲಕ್ಷ ರೂಪಾಯಿ ಕೊಡ್ತಾರೆ, ತದನಂತರ ನಾವು ಖಾಲಿ ಮಾಡಬೇಕು, ಮನೆ ಖಾಲಿ ಮಾಡಬೇಕು ಅನ್ನೋ ಪ್ರೆಷರ್ ಹಳೆ ಮನೆಯಿಂದ ಹೆಚ್ಚಾಗಿ ಬರ್ತಾ ಇದ್ರಿಂದ ಇನ್ನು 5 ಲಕ್ಷ ರೂಪಾಯಿಯನ್ನ ಕೂಡ ಕೊಟ್ಟಿರುವಂತದ್ದು, ಬೇಗ ಅಲ್ಲಿರುವಂತಹ ನಿವಾಸಿಗಳನ್ನ ಖಾಲಿ ಮಾಡಿಸ್ಲಿ ಅಂತ. ಬೆಂಗಳೂರಿನಲ್ಲಿ ಈ ರೀತಿಯಾದಂತ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಆಪ್ಗಳನ್ನ ನಂಬ್ಕೊಂಡೋದ್ರೂ ಕಷ್ಟ, ಮನುಷ್ಯರನ್ನ ನಂಬಿದ್ರೂ ಕಷ್ಟ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಮನೆ ಹುಡ್ಕೋದೇ ಹರಸಾಹಸ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದ್ ಕಡೆನಲ್ಲಿ ಇವಾಗ ಕೊಟ್ಟಿರುವಂತ ಹಣ ಕೂಡ ವಾಪಸ್ ಇಲ್ಲ. ಹೋಗ್ಲಿ ಮನೆನಾದ್ರೂ ಇದೆ, ಲೀಸಿಗೆ ತಗೊಂಡಿದೀವಲ್ಲ ಅಲ್ಲಿ ಉಳ್ಕೊಳ್ಳೋಣ ಅಂತ ಅಂದ್ರೆ ಮನೆ ಕೂಡ ಇಲ್ಲ. ಯುರೋಪ್ನಲ್ಲಿದ್ದಾರೆ ಓನರ್, ಇಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಮಾಡಿಕೊಂಡು ನಾನೇ ಮನೆ ಮಾಲೀಕ ಅಂತ ತೋರಿಸ್ಕೊಂಡು ಮೋಸವನ್ನ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಡ್ಯೂಪ್ಲಿಕೇಟ್ ರೆಕಾರ್ಡ್ಗಳನ್ನ ರೆಡಿ ಮಾಡಿದ್ದಾರೆ, ನಾನೇ ಓನರ್ ಅಂತ ನಂಬಿಸಿ ಹಣವನ್ನ ದೋಚಿ ಪರಾರಿಯಾಗಿರುವಂತದ್ದು. 10 ಲಕ್ಷ ಹಣ ಕೊಟ್ಟು ಇದೀಗ ಮನೆನೂ ಇಲ್ಲ, ಈ ಕಡೆನಲ್ಲಿ ಹಣನೂ ಇಲ್ಲ ಅನ್ನುವಂಥ ಪರಿಸ್ಥಿತಿನಲ್ಲಿರುವಂಥದ್ದು. ಕಷ್ಟಪಟ್ಟು ಹೇಗೋ ದುಡ್ಡನ್ನ ಹೊಂದಿಸಿ ಸರಿ ಆಯ್ತು ಬೇರೆ ಮನೆಗೆ ಹೋಗೋಣ ಅಂತ ಅನ್ನೋ ಅಷ್ಟರಲ್ಲಿ ಈ ರೀತಿಯಾಗಿ ಪಂಗನಾಮವನ್ನು ಹಾಕಿಸ್ಕೊಂಡಿದ್ದಾರೆ.